ಅಂತೂ ಆ ದೇಶಗೌಡ ಹೇಳಿದಂತೆ ನಮ್ಮ ಮನೆ ಹಿಂದಿನ ಬಾಗಿಲಿಂದ ಹೋಗಿ 10,000 ರೂಪಾಯಿ ಲಪ್ಟಾಸಿ ಶಿವ ಪಾರ್ವತಿದ್ದ ನನ್ನ ಅಣ್ಣ ಅತ್ತಿಯರನ್ನು ಅಗಲಿಸಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಂತಿದ್ದ ನನ್ನನ್ನ ಜಮದಗ್ನಿಯನ್ನು ಮನೆಯಿಂದ ಹೊರಹಾಕಿ ಆ ದೇಶ ಕೊಟ್ಟ ಮಾತಿನ ಪ್ರಕಾರ ನನ್ನ ಮನೆಯು ಚಿತ್ರವಾಗಿ ಮಾಡಬೇಕೆ. ಆ ದೇಶಗೌಡ ನನಗೆ ಕೊಟ್ಟ ಮಾತಿನ ಪ್ರಕಾರ ತನ್ನ ತಂಗಿ ರೇಣುಕಾಳ ನನಗೆ ಕೊಟ್ಟರೆ ಎಲ್ಲೇ ನಾನೇ ಮಹಾರಾಜ ಅವಳೇ ಮಹಾರಾಣಿ. ಜಮದಗ್ನಿ ಹೇಗಾಯಿತು ನಿನ್ನ ಜೀವನ ಪುಟ ಚರಿತ್ರೆ ಎಂದು ನೀನು ನನಗೆ ಎದುರಾಗಿ ನಿಲ್ಲದಿದ್ದರೆ ಎಂದು ನಿನಗೆ ಈ ಸ್ಥಿತಿ ಬರುತ್ತಿರಲಿಲ್ಲ. ಹತ್ತಿಗೆ ಒಂದಿಗೆ ಸಂಬಂಧ ಇಟ್ಟುಕೊಂಡಿದ್ದಾನೆಂದು ಇವನೊಬ್ಬ ಕಟಕ ಎಂದು ಈ ಸಮಾಜದ ಜನ ನಿನ್ನನ್ನು ನೋಡಿ ಕೇಕೆ ಹಾಕಿ ನಗುತ್ತಿರಲಿಲ್ಲ. ಇನ್ನು ಮುಂದೆ ನನಗೆ ಕೊಡಬೇಕಾಗಿರೋ ಸಾಲವನ್ನು ನಿಮ್ಮ ಮನೆಯನ್ನು ಹಣ ಇಟ್ಟುಕೊಂಡು ನಿಮ್ಮಣ್ಣ ಸತ್ಯವಂತನನ್ನು ಕತ್ತಿಗೆ ಕೈ ಕೊಟ್ಟು ಮನೆಯಿಂದ ಹೊರತಳ್ಳಿ ಕೊನೆಗೆ ನಮ್ಮ ತಂಗಿಯ ಮೇಲೆ ಆಸೆಗಾಗಿ ನಿಮ್ಮೆಲ್ಲರನ್ನು ಒಡೆದ ಹಂಚಿನಾಗೆ ಮಾಡಿ ಆ ನಿನ್ನ ತಮ್ಮ ಸಂಪತ್ತಿನನ್ನು ಹೊತ್ತು ನೋಡಿದ ಎತ್ತಂಗಡಿಯನ್ನು ಮಾಡಿ ಈ ಊರಿಗೆ ನಾಳೆ ದೊರೆಯಾಗಿ ಮೆರೆಯದಿದ್ದರೆ ನನ್ನ ಹೆಸರು ದೇಸಾಯಿ ಗೌಡರೇ ಅಲ್ಲ. ಬರಬಹುದು ಅಂತ ನನ್ನ ದೇಸಾಯಿ ಗೌಡರಿಗೆ ದೇವಸ್ಥಾನಕ್ಕೆ ಹೋಗ್ಬರ್ತೀನಿ ಅಂತ ಸುಳ್ಳು ಹೇಳಿ ಬಂದಿದ್ದೀನಿ. ಇಷ್ಟು ಹೊತ್ತಾದ್ರೂ ಇನ್ನೂ ಬರಲಿಲ್ಲ. ಬರ್ತಾರೋ ಅಥವಾ ಇಲ್ಲೋ ಕಾದು. ದೇವಸ್ಥಾನಕ್ಕೆ ಬಂದಿರುವಿಯಾ? ನಾನು ದೇವಸ್ಥಾನಕ್ಕಾದ್ರೂ ಬರ್ತೀನಿ, ಧರ್ಮಸ್ಥಳಕ್ಕಾದ್ರೂ ಹೋಗ್ತೀನಿ. ಅದನ್ನ ಕೇಳಲು ನೀನು ಯಾರು? ಮುಂದೆ ನಿನ್ನ ಕೈ ಹಿಡಿದು ನಿನ್ನ ಕೊರಳಿಗೆ ತಾಳಿ ಕಟ್ಟುವ ಭೂಪತಿ ಗಂಡು. ನಿನ್ನಂತವನ ಜೊತೆ ತಾಳಿ ಕಟ್ಟಿಸಿಕೊಳ್ಳಲಿಕ್ಕೆ ನಾನೇನು ಮೂರ್ಖಳಲ್ಲ. ಬಂದ ಕಾರಣ ಹೇಳು. ಬಂದ ಕಾರಣ ರೇಣುಕಾ, ಹಿಂದೆ ಕೈ ತಪ್ಪಿ ಹೋದ ಹೆಣ್ಣಿನ ಫಲ ಈಗಲಾದರೂ ನೋಡಬೇಕು. ಅಂಬಲಿಸಿ ಅರಿಸಿ ಬಂದಿರುವೆ ಈ ಪಟೇಲ.
ಅಂದ್ರೆ ನಿನ್ನ ಮಾತಿನ ಅರ್ಥ ರೇಣುಕಾ, ನಿನ್ನನ್ನು ಒಯ್ದು ನನ್ನ ಕಾಮದ ಆಶೆ ಆಕಾಶಗಳನ್ನು ತೀರಿಸಿಕೊಳ್ಳುವುದೇ ಅದು ನನ್ನ ಛಲವಾಗಿದೆ. ಬಾ ರೇಣುಕಾ, ಈ ಪಟೇಲನ ಪ್ರೇಯಸಿಯಾಗಿ. ಪಾಟೀಲ, ದೂರ ಸರಿದು ಮಾತನಾಡು. ನನ್ನನ್ನು ಮುಟ್ಟಲು ಒಂದೇ ಒಂದು ಹೆಜ್ಜೆ ಮುಂದಿಟ್ಟರೆ ನಿನ್ನ ಪರಿಣಾಮ ನೆಟ್ಟಗಿರಲ್ಲ. ರೇಣುಕಾ, ಚಂಡಿ ಚಾಮುಂಡಿಯ ಚಂಡಿ ಚಾಮುಂಡಿ ಅಂತ ನಿಗಿರಾಡಿದ ನಿನ್ನಂತೆ ಎಷ್ಟ ಹೆಣ್ಣಿಗಳು ಚರಂಡಿಯಾಗಿ ಹೋಗಿದೆ. ಈ ಪಟ್ಟಣಿಯ ಕೈಯಲ್ಲಿ ವಿನಾಕಾರಣವಾಗಿ ಕಾಲ ವ್ಯರ್ಥ ಕಳೆಯಬೇಡ. ನನಗೀಗ ಟೈಮ್ ಇಲ್ಲ, ಬೇಗ ಬಾರಿ. ಈ ಪಟ್ಟಣಿಯ ಪ್ರೇಯಸಿಯಾಗಿ. ಲೋ ಪಾಟೀಲ, ಇನ್ನೊಂದೇ ಒಂದು ಹೆಜ್ಜೆ ಮುಂದಿಟ್ಟು ನನ್ನನ್ನು ಮುಟ್ಟಲು ಬಂದತೆ ಆದರೆ ನಮ್ಮಣ್ಣನಿಗೆ ಹೇಳಿ ಮನೆಯಿಂದ ಹೊರ ಕಳಿಸಬೇಕಾಗುತ್ತೆ. ಏನು, ನಿಮ್ಮಣ್ಣ ನನ್ನ ಮನೆಯಿಂದ ಹೊರ ತಳ್ಳಷ್ಟು ಸುವರ್ಣ ನಿರ್ವಣ? ಆ ನಿಮ್ಮಣ್ಣ ದೇಸಾಯಿಗೌಡ ಸತ್ಯವಂತನ ಮನೆ ಮಸಾಲ ಮಾಡಿ ಅವನ್ಯಾವ ಗಂಡಸು ನಿಮ್ಮಣ್ಣ? ಅಷ್ಟೇ ಅಲ್ಲ, ಕಂಡ ಹೆಣ್ಣು ಮಕ್ಕಳಿಗೆ ಹಣದ ಆಸೆ ತೋರಿಸಿ ಶೀಲ ಕೆಡಿಸುವನು ಅವನ್ಯಾವ ಸೂರ್ಯ ನಿಮ್ಮಣ್ಣ? ಅಷ್ಟೇ ಅಲ್ಲ, ನಾನು ಚಿಕ್ಕವನಿರ್ಬೇಕಾದಾಗ ನನ್ನ ತಂದೆ ತಾಯಿಗಳನ್ನು ಕೊಂದು ಆ ನನ್ನ ಆಸ್ತಿಯಲ್ಲಿ ಮೆರೆಯುತ್ತಿರುವನಲ್ಲ ಅವನ್ಯಾವ ಪುಟ್ಪಸಿ ನಿಮ್ಮಣ್ಣ? ನೋಡು ಪಾಟೀಲ, ನೀನು ಹೇಳಿದ್ದೆಲ್ಲ ನಿಜವೆಂದು ನಂಬೋದಕ್ಕೆ ನಾನೇನು ಮೂರ್ಖಳಲ್ಲ. ನಾನು ಮನಸ್ಸು ಮಾಡಿದ್ರೆ ನಿನ್ನನ್ನಿಂದಲೇ ಜೀವಂತ ಶವ ಮಾಡಿಸಬಲ್ಲೆ. ಜೀವಂತ ಶವ? ಅದು ಈ ಪಟೇಲನನ್ನು ಜೀವಂತ ಶವ. ನೀನು ನನ್ನ ಜೀವಂತ ಶವ ಮಾಡುವುದರೊಳಗೆ ನಿನ್ನ ಶೀಲ ಈಗಲೇ ಕ್ಷಣದಲ್ಲಿ ಸಮಾಧ್ಯ. ಬಿಡು ರೇಣುಕಳ ಕೈಯನ್ನ. ನನ್ನ ಕಾರ್ಯದಲ್ಲಿ ಅಡ್ಡ ಬಂದಿರುವ ಪಟಾಭಿಕಾರಿ ನೀನ್ಯಾರು? ನಿನ್ನಂತವರಿಗೆ ಕಾಳಿಂಗ ಸರ್ಪ, ಬಯಸಿ ಬಂದವರಿಗೆ ಬೌದ್ಧರೇ, ಬೇಡಂದವರಿಗೆ ಸರ್ವರೂಪದ ಸಂಪತ್. ನಿನ್ನನ್ನು ಮುಂದಿನ ಪ್ರವೇಶದಲ್ಲಿ ನೋಡಿಕೊಳ್ಳುತ್ತಾನೆ. ಹತ್ತುತ್ತಾನೆ ರಾವಣನಾಗಿ ಬಂದು ಮಗನ ಸಂಪತ್ ಬರುತ್ತಾನೆ. ಹೋಗಲೇ ಹೋಗಲೇ ಪಾಟೀಲ, ಹೋಗು. ನೀನು 10 ತಲೆ ರಾವಣನಾದರೆ ಆ 10 ತಲೆ ರಾವಣನ ಕಡಿಯಲು ವೀರ ಸಿಂಧೂರ ಲಕ್ಷ್ಮಣನಾಗಿ ನಾ ಬರುವೆ. ನಿನ್ ಕೈಯಿಂದಲ್ಲ, ನಿಮ್ಮಪ್ಪನ ಕೈಯಿಂದ ನನ್ನನ್ನು ಏನು ಮಾಡಕ್ಕಲ್ಲ. ನಾನು ಬಂದು ಬಹಳ ಸಮಯವಾಯಿತು. ಅಣ್ಣ ನನಗೋಸ್ಕರ ಮನೆಗೆ ಗಾಡಿ ಕರೆದಿದ್ದಾರೆ. ನಿಲ್ಲಿ ಮೇಡಮ್, ಯಾಕೆ? ಅದು ನಿಮ್ಮನ್ನೊಂದು ಮಾತು ಕೇಳಬೇಕಾಗಿದೆ. ಅದೇನಂತ ಬೇಕು? ಟೈಮ್ ಆಗಿದೆ, ನಾನು ಮನೆಗೆ ಹೋಗಬೇಕು. ಅದು ಅದು ನೀವಂದ್ರೆ ನನಗೆ ತುಂಬಾ ಇಷ್ಟ ಮೇಡಮ್. ನೀನು ನನ್ನ ಮಾನವನ ಕಾಪಾಡ್ತೀಯ ಅಂತ ನಿನ್ನನ್ನು ಸಾರಿ ಬಿಟ್ಟಿದ್ದೀನಿ. ಇದೇ ಮಾತನ್ನ ಬೇರೆ ಯಾರಾದ್ರೂ ಕೇಳಿದ್ರೆ ಅವರ ಗತಿಗೆ ಬೇರೆ ಆಗ್ತಾ ಇತ್ತು. ಮೇಡಮ್, ನಾನು ನಿಮ್ಮನ್ನು ಪಡೆದುಕೊಳ್ಳೋದಕ್ಕೆ ನಿಮ್ಮಣ್ಣನವರಿಗೆ ಸಾಕಷ್ಟು ಹೆಲ್ಪ್ ಮಾಡಿದ್ದೇನೆ. ಏನು ಮಾಡಿದ್ದೀಯಾ? ನಿಮ್ಮಣ್ಣವರು ಹೇಳಿದಂತೆ ನನ್ನ ಅಣ್ಣ ಹಿರಿಯ ಅಣ್ಣ ಸತ್ಯವಂತನ ತಲೆಯಲ್ಲಿ ನನ್ನ ಕಿರಿಯ ಅಣ್ಣ ಅತ್ತಿಗೆ ಸಂಸದ ಬೀಜವನ್ನು ಬಿತ್ತಿ ನನ್ನ ಅಣ್ಣ ಅತ್ತಿಗೆಯ ಮನೆಯಿಂದ ಹೊರ ಹಾಕಿದೆ. ನಿಮ್ಮ ಅಣ್ಣವರು ಹೇಳಿದಂತೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನನ್ನ ಅಣ್ಣ ಜಮದಗ್ನಿ ಕೂಡ ಮನೆಯಿಂದ ಹೊರ ಹಾಕಿದೆ. ಬಹಳ ಗಣತಾರಿ ಕೆಲಸವನ್ನೇ ಮಾಡಿದ್ದೀಯಾ ಸಂಪತ್. ನಮ್ಮಣ್ಣನ ಮಾತುಗಳು ನಿನ್ನ ರಕ್ತ ಸಂಬಂಧವನ್ನು ಲೆಕ್ಕಿಸದೆ ಅವರಿಗೆ ಅನ್ಯಾಯ ಮಾಡಿದವಳು. ನಾನು ನನ್ನನ್ನ ಪ್ರೀತಿಸಿ ಮದುವೆಯಾಗಿ ಮತ್ತೊಬ್ಬನ ತಂದು ನನ್ನ ಪಕ್ಕದಲ್ಲಿ ಮಲಗಿಸುವುದಕ್ಕೆ ಮೇಡಮ್, ಏನ್ ಮಾತಾಡ್ತಾ ಇದ್ದೀರಾ?
ನೋಡು ಸಂಪತ್, ಕೊನೆಯದಾಗಿ ನನ್ನ ನಿರ್ಧಾರ ತಿಳಿಸ್ತೀನಿ. ನಾನು ಸತ್ತು ನಿನ್ನನ್ನಾಗಿ ಈ ಜನ್ಮದಲ್ಲಿ ಮದುವೆಯಾಗುವುದಿಲ್ಲ. ಯಾಕಂದ್ರೆ ನಾನು ಜನ್ಮದಲ್ಲಿ ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಈ ಜನ್ಮದಲ್ಲಿ ನಾನು ಮದುವೆಯಾಗ್ತೀನಿ, ಅದು ಜಮದಗ್ನಿಯಲ್ಲಿ. ಬರ್ತೀನಿ. ಗುಡ್ ಬೈ. ಇವಳು ನನ್ನ ಜಮದಗ್ನಿಯ ಪ್ರೀತಿಸಿ ನಾನಂತ ತಪ್ಪು ಮಾಡಿಬಿಟ್ಟಿ ದೇವರೇ. ನನ್ನ ನಾ ದೇಸಗೌಡ ಮಾತು ಕೇಳಿ ನನ್ನ ಅಣ್ಣ ಹತ್ಯೆ ಮಾಡಬಾರ್ದು, ಅನ್ಯಾಯ ಮಾಡಿಬಿಟ್ಟಲ್ಲ. ಇವಾಗಲೇ ಹೋಗಿ ಅವರೆಲ್ಲಿದ್ದಾರೆ ಹುಡುಕಿ ಅವರಿಗೆ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು. ಅದೇ ನಾ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು. ನನ್ನ ತಂದೆ ತಾಯಿಯರ ಕೊಂದ ಕುನ್ನಿಗಳನ್ನು ಪತ್ತೆ ಹಚ್ಚುವುದಕ್ಕಾಗಿಯೇ ಹಸಿದ ಹುಲಿಯಂತೆ ಅಲಿಯುತ್ತಿರುವೆ. ಕೊಪ್ಪಿದ ಕುನ್ನಿಗಳ ರಕ್ತ ಕುಡಿಯಲೆಂದು ತೊರೆಯುತ್ತಿದೆ ನನ್ನ ಸೇಡಿನ ಜ್ವಾಲೆ. ಅವರವರೆಂದು ಪತ್ತೆ ಹಚ್ಚುವುದಕ್ಕಾಗಿಯೇ ಹಸಿದ ಎಪ್ಪಲಿಯಲ್ಲಿ ಅಲಿಯುತ್ತಿರುವೆ. ಅವರವರೆಂದು ಗೊತ್ತಾಗುತ್ತಿಲ್ಲ. ಆ ಬಂಡನ ಮಕ್ಕಳು ಯಾರೆಂದು ಪತ್ತೆ ಹಚ್ಚಿದರೆ ಆ ರಕ್ಷಣದಲ್ಲಿ ಅವರ ಪ್ರಾಣ ಗಗನದಲ್ಲಿ ಹಾರಾಡುತ್ತದೆ. ಅದು ಇರ್ಲಿ ಬಾಸ್, ನಮ್ಮ ಮನೆಗೆ ಈ ಆರಂಭ ಕ್ಲಬ್ಗೆ ಕರೆದುಕೊಂಡು ಬಂದಿರಿ. ಹಿಂದೆ ಪದೇ ಪದೇ ನನ್ನ ತಂದೆ ತಾಯಿಗಳೇ ನೆನಪಿಗೆ ಬರ್ತಿದ್ದಾರೆ. ಆ ನೋವನ್ನು ಮರೆಯುವುದಕ್ಕೋಸ್ಕರ ನಾನು ನಿಮ್ಮನ್ನು ಇಲ್ಲಿಗೆ ಕರೆತಂದೆ. ಇವತ್ತು ನೀವು ಫುಲ್ ಎಂಜಾಯ್ ಮಾಡಬೇಕು. ಮಲ್ಲ ನಡೀರಿ, ಆ ನಮ್ಮ ಭಕ್ತ ವೈರಿಯನ್ನು ಹುಡುಕೋಣ. ಕರ್ಕೊಂಬಂದ್ರಿ ಅವ್ರನ್ನ, ದೇಸಗೌಡನ ಕರ್ಕೊಂಬಂದ. ನಮಸ್ಕಾರ ಗೌಡ್ರ ಆ ಸತ್ಯವಂತನ ಕರ್ಕೊಂಬಂದ್ರಿ ಆ ನನ್ನ ಮಗನ್ನ. ಬರಿಬೇಕು ಜಮದಗ್ನಿ ಅಣ್ಣನಾದ ಸತ್ಯವಂತ. ನಮಸ್ಕಾರ ಗೌಡ್ರಿಗೆ. ನನ್ನನ್ನು ಕರೆಸಿದ ಕಾರಣ ನಿನ್ನೊಂದಿಗೆ ನೆಂಟಿಸ್ತನ ಬೆಳೆಸಲು ಕರೆಸಿದ್ದೇನೆ. ಏನು ಗೌಡ್ರಿ ಮಾತನಾಡ್ತ ಮತ್ತಿನ್ನೇನಿದೆ ತೆಗೆದುಕೊಂಡ್ರು ಸಾಲ ಕೊಡಬೇಕನ್ನೋ ಪ್ರಜ್ಞಾನ ಇಲ್ಲವೇ? ಗೌಡ್ರೆ, ಈಗ ನನ್ನ ಪರಿಸ್ಥಿತಿ ಸರಿ ಇಲ್ಲ. ಗೌಡ್ರೆ, ಇನ್ನು 2 ವಾರ ತಡೆದರೆ ಹೇಗಾದ್ರೂ ಮಾಡಿ ಸಾಲ ಮುಗಿಸುತ್ತೇನೆ. ಇನ್ನೆರಡು ವಾರ ನನಗೆ ತಡೆಯಲಿಕ್ಕೆ ಸಾಧ್ಯವಿಲ್ಲ ಸತ್ಯವಂತ. ಹಿಂದೆ ಈಗಲೇ ಹಣ ಬೇಕು ಅಷ್ಟೇ. ಹಿಂದೆ ಈಗಲೇ ಎಲ್ಲಿಂದ ಕೊಡ್ಬೇಕು ಗೌಡ್ರೆ? ಹೇಗೋ ಇಷ್ಟು ದಿನ ತಡೆದ ಪುಣ್ಯ ಕಟ್ಟಿಕೊಂಡಿದ್ದೀರಿ. ಇಲ್ಲಿ 2 ವಾರ ತಡೆದರೆ ಹೇಗಾದ್ರೂ ಮಾಡಿ ನಿಮ್ಮ ಹಣ ಮುಟ್ಟಿಸುತ್ತೇನೆ ಗೌಡ್ರೆ, ಹಣ ಮುಟ್ಟಿಸುತ್ತೇನೆ. ಅಲ್ಲೋ ತಮ್ಮ ಸತ್ಯವಂತ,
ಹಣ ತಗೊಂಡು ಹೋಗ್ಬೇಕಾದ್ರ ನಮ್ ಜನ ಕಾಲ ಬಿದ್ದು ಕೈ ಮುಗಿದು ಇಸ್ಕೊಂಡು ಹೋದಿ ಈಗ ಕೊಡ್ಬೇಕಂದ್ರ ಅಳದ ಖರೀದಿ ಮಾಡ್ತೀರಲ್ಲ ತಮ್ಮ. ಈಗ ದುಡ್ಡು ಆಗ್ಲಿಕ್ಕೆ ಬಡ್ಡಿ ಕೊಟ್ಟು ತಮ್ಮ ಹೆಣ್ಮಕ್ತನಾಗ ಗೌಡ್ರೆ ನಿಮಗೆ ಕೈ ಮುಗಿದು ಬೇಡಿಕೊಳ್ತೇನೆ ಗೌಡ್ರೆ, ಕೈ ಮುಗಿದು ಬೇಡಿಕೊಳ್ತೇನೆ. ಇದು ಒಂದು ಸಾರಿ ಕಾಲ ಅವಕಾಶ ಕೊಡಿ ಗೌಡ್ರೆ, ನಿಮ್ಮ ಕಾಲಿನಲ್ಲಿ ಬೇಡಿಕೊಳ್ಳುತ್ತೇನೆ. ಪಾಪ ಪುಣ್ಯ ನನಗೆ ಬೇಕಾಗಿಲ್ಲ ಸತ್ಯವಂತ. ಹಿಂದೆ ನಿನ್ನ ಹೊಲ ಬರೆದು ಕೊಟ್ಟಂತೆ ಇಂದು ನಿನ್ನ ಮನೆ ಬರೆದು ಕೊಡು. ಇರುವುದೊಂದು ಮನೆಯನ್ನು ಬರೆದುಕೊಟ್ಟೆ, ನಾ ಎಲ್ಲಿ ಬದುಕಲಿ ಗೌಡ್ರೆ, ನಾನೆಲ್ಲಿ ಬದುಕಲಿ ಗೌಡ್ರೆ, ನಿಮ್ಮ ಕಾಲಿನಲ್ಲಿ ಬೆಳೆದುಕೊಳ್ಳುತ್ತೇನೆ. ಇದೊಂದು ಸಾರಿ ಕಾಲ ಅವಕಾಶ ಕೊಡಿ ಗೌಡ್ರೆ, ಹೇಗಾದರೂ ಮಾಡಿ ನಿಮ್ಮ ಋಣ ಮುಡಿಸುತ್ತೇನೆ, ನಿಮ್ಮ ಕಾಲಿನಲ್ಲಿ ಬೆಳೆದುಕೊಳ್ಳುತ್ತೇನೆ. ಈ ದೇಸಾಯಿ ಗೌಡನೆಂದರೆ ಅಡಿಯಿಂದ ಮುಡಿಯವರೆಗೆ, ಮುಡಿಯಿಂದ ಅಡಿಯವರೆಗೆ ಗಡಗಡದ ನಡಿಗೆ ಬಾಯಿ ಬಿಡುತ್ತಿರುವಾಗ ನನ್ನ ಎದುರಿಗೆ ಹಣ ಇಲ್ಲ ಎಂದು ನಿಂತುಕೊಂಡು ಎದೆ ಉಪ್ಪಿಸಿ ಪುಟ್ಟರಿಂದ ಮಾತನಾಡಿದೆಯಾ ಕತ್ತೆ ಬಡವ. ನಿಮ್ಮ ಮನಸ್ಸಿಗೆ ತೃಪ್ತಿಯಾಗಬೇಕು ಹೊಡೆಯಿರಿ. ಆದರೆ ಈ ಸಮಯದಲ್ಲಿ ಮಾತ್ರ ಹಣ ಕೆಳಗಡೆ ನನ್ನಿಂದ ಕೊಡಲು ಸಾಧ್ಯವಲ್ಲ. ಏ ಮಗನೇ ಸತ್ಯವಂತ, ಸಾಲ ಕೊಡದಿದ್ರೆ ಸಾವು ಖಂಡಿತ ಮಗನೇ. ಸತ್ಯವಂತ ಸುಮ್ನ ಸಾಲ ಕೊಟ್ಟು ನಿನ್ನ ಮೈಯನ್ ಚರ್ಮ ಉಳಿಸ್ಕರ್ಲಿ ತಮ್ಮ. ಗೌಡ್ರೆ ಹೇಳ್ರಿ, ನಾನು ಹೊಲಕ್ಕೆ ಹೋಗಿ ಬರ್ತೀನಿ, ಎಲ್ಲಿ ಇಸ್ಕೊಂಬರ್ತೀನಿ. ಕೊಡದಿದ್ದರೆ ಸಾವು ಖಂಡಿತ ಮಗನೇ. ಸಹಿಸಿಕೋ ಈ ದೇಸಾಯಿಗಳ ಚಾಟೇಟನ. ಯಾರಲ್ಲ ನೀನು? ರಾಮ. ಯಾವ ರಾಮ? ಏ ಪರಶುರಾಮ, ನಿನ್ನೆಂತ ಈರ ಪರಶುರಾಮರು ಮಣ್ಣು ಮುಕ್ಕಿ ಹೋಗಿದ್ದಾರೆ ಈ ದೇಸಾಯಿಗಳ ಕೈಯಲ್ಲಿ. ಸುಮ್ಮನೆ ಮನೆಯಿಂದ ಹೊರಟು ಹೋಗಲು ಬಂದವನೇ, ಅಸಹಾಯಕ ಸ್ಥಿತಿಯಲ್ಲಿದ್ದ ಈ ಧರ್ಮವಂತನನ್ನು ಕಾಪಾಡಲು ಬಂದಿದ್ದೇನೆ, ನಿನ್ನ ಪಾಲಿನ ಹುಲಿಯಾಗಿ. ಏ ಪರಶುರಾಮ, ಇವನನ್ನು ಕಾಪಾಡೋದಕ್ಕೆ ನಿನಗೂ ಸಾಧ್ಯವಿಲ್ಲ, ಆ ನಿಮ್ಮಪ್ಪನಿಗೂ ಸಾಧ್ಯವಿಲ್ಲ. ಏ ಗೌಡ, ನಾಲಿಗೆ ಬಿಗಿ ಹಿಡಿದು ಮಾತನಾಡು. ಇರದಿದ್ದರೆ ಈ ಪರಶುರಾಮನ ಕೊಡಲಿಯಿಂದ ನಿನ್ನ ನಾಲಿಗೆಯನ್ನು ಕತ್ತರಿಸಿ ನಾಯಿಗೆ ಹಾಕಿ ಬಿಟ್ಟೇನೆ ಮಗನೇ. ಬರೋ ಜೋಕೆ ಯಾಚಾರ ಲೇ ಎತ್ತರ ಹೇಳುವ ಬಚ್ಚಣ್ಣನ ಮಗಳೇ, ನೀ ಯಾರಿಗೆ ನಿನಗೆ ಮಾತನಾಡುತ್ತಿರುವುದು ನಿನಗೆ ಗೊತ್ತಿಲ್ಲ. ಗೊತ್ತಿದ್ದಿದ್ರೆ ನೀನು ಈ ರೀತಿ ಮಾತನಾಡುತ್ತಿರಲಿಲ್ಲ. ಏ ಗೌಡ, ನೀನು ಯಾರು ಎಂಬುದು ಗೊತ್ತಿದ್ದೆ ಬಂದಿದ್ದೇನೆ ಸ್ವಚ್ಛ ಮಾತನಾಡಲಿಕ್ಕೆ. ನೋಡ ಗೌಡ, ಇನ್ನೊಂದು ಸಾರಿ ಇವರ ಮೈ ಮೇಲೆ ನೀ ಏಟ್ ಹಾಕಿದ್ರೆ ಇನ್ನು ಮುಂದೆ ನಡೆಯುವುದೇ ಬೇರೆ. ಯಜಮಾನ್ರೆ, ತೆಗೆದುಕೊಳ್ಳಿರಿ. ನಿಮಗೆ ಯಾರಿದ್ರೆ ಚಿತ್ರಹಿಂಸೆ ಕೊಟ್ಟು ಇವ ಬಾಸುಂಡೆ ಬರ ಹೊಡೆದಾನೋ ಅದ್ರ 10 ದುಪ್ಪಟ್ಟಿಗೆ ಮಗ ಹೊಡಿರಿ. ತೆಗೆದುಕೊಳ್ಳಿ.
ಅವರು ಮಾಡಿದ್ರು ನಾವು ಮಾಡಿದ್ರೆ ಅವರಿಗೂ ವ್ಯತ್ಯಾಸ ಇರುವುದಿಲ್ಲ. ಉಪ್ಪು ತಿಂದವನು ನೀರು ಕುಡಿಯಲೇಬೇಕು. ಅವನಿಗೆ ಆ ದೇವರೇ ನೋಡಿಕೊಳ್ಳುತ್ತಾನೆ. ಕೇಳಿಸಿಕೊಂಡೇನಲೇ ಹದಾಮನ ಮಗನ ಗೌಡ, ಇದೇ ಬಡವರಿಗೆ ಶ್ರೀಮಂತರಿಗೆ ಇರುವ ವ್ಯತ್ಯಾಸ ಅಂದ್ರೆ. ಬನ್ನಿ ಯಜಮಾನ್ರೆ ಹೋಗೋಣ. ಪರಶುರಾಮ, ಇವನನ್ನು ನೀನು ಕರ್ಕೊಂಡು ಹೊಂಟರೆ ಅವನು ದುಡ್ಡು ಯಾರು ಕೊಡ್ತಾರೆ? ನೀ ಕೊಡ್ತೀಯೋ ಇಲ್ಲ ನಿಮ್ಮ ಅಪ್ಪ ಕೊಡ್ತಾನೋ? ದುಡ್ಡು ದುಡ್ಡು ಎಂದು ದೊಡ್ಡವರಾಗಿ ಬಡವರ ಮಂದನದ ಮೇಲೆ ಅನ್ಯಾಯ ಅಪರಾಧ ಮಾಡುವ ಕೆಟ್ಟ ಸೂಳೆ ಮಕ್ಕಳ ನಿನಗೆ ದುಡ್ಡು ತರಬೇಕು. ಬನ್ನಿ ಯಜಮಾನ್ರೆ ಹೋಗೋಣ. ಇವನ್ ಯಾವ ಸೂರನಿರಬಹುದು? ಕಣ್ಣು ಕೋಲು ಮಾತು ಮಸ್ತರ, ದೇಹ ಹೊಟ್ಟಿಸಲ. ಇದನ್ನೆಲ್ಲ ನೋಡಿದರೆ ಇವನ್ ಯಾವ ಸೂರ ವಂಶದಲ್ಲಿ ಹುಟ್ಟಿರುವ ಗಂಡುಗಲಿ ಇರಬಹುದು. ಯಾರಿದ್ರೇನು? ನನಗೆ ನನ್ನ ಬಂತಲ್ಲ ಅಷ್ಟೇ ಸಾಕು. ತಂಗಿ ರೇಣುಕಾ, ತಗೊಳಮ್ಮ ಈ ಹಣ ಎಷ್ಟಿದೆ ಅಂತ ಎಣಿಸಿ ಬಬಲಾದಿ ಹೊರಗೆ ಹೋಗಿದ್ದಾನೆ. ಅವನ ಬಂದ ಮೇಲೆ ಅವನ ಕೈಯಲ್ಲಿ ಕೊಡಮ್ಮ, ಬ್ಯಾಂಕಿಗೆ ಹೋಗಿ ಕಟ್ಟಿ ಬರುತ್ತಾನೆ. ತಗೊಳಮ್ಮ ಹಣ ತೆಗೆದುಕೋ. ತಂಗಿ, ನನಗೆ ಬೇರೆ ಕೆಲಸ ಇದೆ, ನಾನು ಹೊರಗಡೆ ಹೋಗಿ ಬರುತ್ತೇನೆ. ಸರಿ. ಕುಂತು ಜಾಗ ಬಿಟ್ಟು ಅಲಗಾಡಿದರೆ ನಿನ್ನನ್ನು ಚಿಂತಿ ಉಡಾಯಿಸಿಬಿಡ್ತೇನೆ. ಪರಶುರಾಮ. ಯಾವ ಪರಶುರಾಮ? ಪರಶುರಾಮ ಅಲಿಯಾಸ್ ಜಮದಗ್ನಿ. ನೀನಾ ಜಮದಗ್ನಿ? ಹೌದು, ನಾನೇ ನಿನ್ನ ಪ್ರೀತಿಯ ಜಮದಗ್ನಿ. ಇದೇನಿದು ನಿನ್ನ ವೇಷ? ಇದನ್ನೆಲ್ಲ ಈಗ ಹೇಳುವ ಸಮಯವಿಲ್ಲ. ಇದೇ ನಿನ್ನ ಮಧುರ ಕಂಠದಿಂದ ಹೊರಬರಲಿ ನಿನ್ನ ಒಂದು ಪ್ರೇಮ ಗೀತೆ. ಸರಿ ಹಾಗಿದ್ದರೆ.
ರೇಣುಕಾ, ನನಗೆ ಇನ್ನೊಂದು ಬೇರೆ ಕೆಲಸ ಇದೆ. ಮತ್ತೆ ಎಲ್ಲಿಯಾದ್ರೂ ಸಿಕ್ಕಾಗ ಭೇಟಿ ಆಗೋಣ. ನಾನು ಬರ್ತೇನೆ. ಓಕೆ, ಗುಡ್ ಬೈ. ಇವನಿಗೆ ಪರಶುರಾಮನ ವೇಷಕ್ಕೆ ಕಾರಣವೇನಿರಬಹುದು? ಇನ್ನೊಮ್ಮೆ ಭೇಟಿಯಾದಾಗ ಕೇಳಿದ್ರಾಯ್ತು.